ನಮಸ್ಕಾರ ಸ್ನೇಹಿತರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಯಾವ ರೀತಿ ಹಗಲು ದರೋಡೆ ಮಾಡ್ತಾರೆ, ಪ್ರತಿಯೊಂದು ಗ್ರಾಹಕರಿಗೆ ಅವರು ಎಷ್ಟೆಷ್ಟು ಮೋಸ ಮಾಡ್ತಾರೆ ಅನ್ನೋದನ್ನು, ನಮಗೆಷ್ಟು ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ನಾವೇ ತಿಳ್ಕೊಳ್ಬೋದು. ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಪೆಟ್ರೋಲ್ ಬಂಕ್ಗೆ ನೀವು ಹೋಗ್ತೀರಾ, ಪೆಟ್ರೋಲನ್ನು ಹಾಕ್ಸ್ಕೊಳ್ತೀರಾ. 100 ರೂಪಾಯಿಗೆ 200 ರೂಪಾಯಿಗೂ ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಳ್ಬೋದು. ಅವ್ರು ಸ್ಟಾರ್ಟಿಂಗ್ ಹೇಳ್ತಾರೆ, ನೋಡಿ ಸರ್ ಝೀರೋ ಇದೆ ಅಂತ ಹೇಳ್ಬಿಟ್ಟು ಮೀಟ್ರ್ ನೋಡಿ ಅಂತ ಹೇಳ್ತಾರೆ. ನೀವು ಮೀಟ್ರನ್ನು ನೋಡ್ತೀರಾ. ಅವರು ಪೆಟ್ರೋಲ್ನ ಹಾಕೋಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಪೆಟ್ರೋಲ್ ಹಾಕೋಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಅದು 2 ಥರ ಮೀಟ್ರ್ ಇರುತ್ತೆ. ಒಂದು ಪೆಟ್ರೋಲು ಎಷ್ಟು ಲೀಟ್ರ್ ಆಯಿತು ಅಂತ ಸೂಚಿಸುವಂಥ ಒಂದು ಮೀಟ್ರ್ ಆದರೆ, ಇನ್ನೊಂದು ದುಡ್ಡು ಎಷ್ಟು ಆಯಿತು ಅಂತ ತೋರಿಸೋ ಮೀಟ್ರ್ ಕೂಡ ಇರುತ್ತೆ. ಆ ದುಡ್ಡು ಎಷ್ಟಾಯಿತು ಅಂತ ತೋರಿಸೋ ಮೀಟ್ರನ್ನು ನೀವು ಗಮನಿಸಿ ಸ್ನೇಹಿತರೆ. ಆ ಪೆಟ್ರೋಲ್ ಹಾಕೋಕ್ಕೆ ಪ್ರಾರಂಭ ಮಾಡಿದಾಗ 2 ಕಡೆ ಕೂಡ ಝೀರೋ ಇರುತ್ತೆ. ಆದರೆ ದುಡ್ಡಿನ ಮೀಟ್ರಲ್ಲಿ ಅವರು ಝೀರೋದಿಂದ ಒಂದೇ ಸಲಕ್ಕೆ ಕೆಲವು ಬಂಕ್ಗಳಲ್ಲಿ 3 ರೂಪಾಯಿಂದ ಸ್ಟಾರ್ಟ್ ಆದರೆ, ಇನ್ನು ಕೆಲವರಲ್ಲಿ 6 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಇನ್ನು ಕೆಲವರಲ್ಲಿ 9 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹೈವೇಗಳಿರುವಂಥ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ 49 ರೂಪಾಯಿಂದ ಸ್ಟಾರ್ಟ್ ಆಗೋದು ಕೂಡ ನಾನೇ ಕಣ್ಣಾರೆ ನೋಡಿದ್ದೇನೆ ಸ್ನೇಹಿತರೆ. 3 ರೂಪಾಯಿಂದ ಸ್ಟಾರ್ಟ್ ಆಯಿತು ಅಂದರೆ ಅವ್ರು ನಮಗೆ 3 ರೂಪಾಯಿ ಮೋಸ ಮಾಡಿದಾರೆ ಅಂತ ಅರ್ಥ. 6 ರೂಪಾಯಿಂದ ಸ್ಟಾರ್ಟ್ ಆಯ್ತು ಅಂದರೆ ಅವ್ರು ನಮಗೆ 6 ರೂಪಾಯಿ ಮೋಸ ಮಾಡಿದಾರೆ ಅಂತ ಅರ್ಥ. 9 ರೂಪಾಯಿಂದ ಸ್ಟಾರ್ಟ್ ಆಯ್ತು ಅಂದರೆ ಅವ್ರು ನಮಗೆ 9 ರೂಪಾಯಿ ಮೋಸ ಮಾಡಿದಾರೆ ಅಂತ ಅರ್ಥ. 49 ರೂಪಾಯಿಂದ ಸ್ಟಾರ್ಟ್ ಆಯ್ತು ಅಂದರೆ ಅವ್ರು ನಮಗೆ 49 ರೂಪಾಯಿ ಮೋಸ ಮಾಡಿದಾರೆ ಅಂತ ಅರ್ಥ. ಯಾಕಂದರೆ ಝೀರೋ ಇದ್ದ ನಂತರ ಅಲ್ಲಿ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಈ ರೀತಿಯೇ ಅದು ಒಂದೊಂದಾಗಿ ರೈಸ್ ಆಗ್ತಾ ಹೋಗ್ಬೇಕು ಹೊರತು ಝೀರೋದಿಂದ ಸಡನ್ನಾಗಿ 3 ರೂಪಾಯಿಗೆ ಜಂಪ್ ಆಗಬಾರ್ದು, 6 ರೂಪಾಯಿಗೆ ಜಂಪ್ ಆಗಬಾರ್ದು, 9 ರೂಪಾಯಿಗೆ ಜಂಪ್ ಆಗಬಾರ್ದು, ಇಲ್ಲ 49 ರೂಪಾಯಿಗೆ ಜಂಪ್ ಆಗಬಾರ್ದು ಸ್ನೇಹಿತರೆ. ನೆಕ್ಸ್ಟು ಈ ವಿಡಿಯೋನ ನೋಡಿದ ನಂತರ ನೀವು ಯಾವಾಗೆಲ್ಲ ಪೆಟ್ರೋಲನ್ನು ಹಾಕಿಸ್ತೀರಿ ದಯವಿಟ್ಟು ಗಮನಿಸಿದ ನಂತರ ಅದರ ಬಗ್ಗೆ ಧ್ವನಿ ಎತ್ತಿ ಸ್ನೇಹಿತರೆ. ಅನೇಕ ಬಾರಿ ನಾನು ಪೆಟ್ರೋಲ್ನ ಹಾಕ್ಸ್ಕೊಳ್ಬೇಕಾದ್ರೆ ಇದರ ಧ್ವನಿಯನ್ನು ಎತ್ತಬೇಕಾದ್ರೆ ಕೆಲವೊಬ್ಬರಿಗೆ ಅವ್ರಿಗೆ ಆನ್ಸರ್ ಕೊಡೋಕ್ಕಾಗಲ್ಲ, ಏನೇನೋ ಹೇಳಿ ತಪ್ಪಿಸ್ಕೊಳ್ತಾರೆ. ನಾನು ಅವ್ರಿಗೆ ಅನೇಕ ಬಾರಿ ಬೈದದ್ದು ಕೂಡ ಇದೆ. ಒಂದು ಸರ್ಕಾರ ನಿಮಗೆ 1 ಲೀಟ್ರಿಗೆ ಇಷ್ಟು ರೂಪಾಯಿ ಅಂತ ಮಾರ್ಜಿನನ್ನು ಕೊಟ್ಟಿದೆ. ಮಾರ್ಜಿನ್ ಕೊಡಬೇಕಾದ್ರೆ ಮತ್ತೆ ಯಾಕೆ ಜನರ ತಲೆ ಮೇಲೆ ಹೊಡಿತೀರಾ, ಇಂಥ ದುಡ್ಡುಗಳು ಬೇಕಂತ ಅನೇಕ ಬಾರಿ ನಾನು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ದೇನೆ ಸ್ನೇಹಿತರೆ. ಆದರೆ ವಿಪರ್ಯಾಸ ಏನಂದರೆ, ಒಂದು 10 ಜನ ಆ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ದಾರೆ ಅಂತ ಅಂದ್ಕೊಳ್ಳಿ, ನಾನು ಒಬ್ಬ ಧ್ವನಿ ಎದ್ದಾಗ ಉಳಿದ 9 ಜನ ನನ್ನನ್ನು ನೋಡ್ತಾರೆ ಹೊರತು ಯಾರೊಬ್ಬರು ಕೂಡ ಅದರ ಪರವಾಗಿ ಮಾತಾಡೋಕ್ಕೆ ಒಂದು ಸಲ ಕೂಡ ಬಂದಿಲ್ಲ ಸ್ನೇಹಿತರೆ. ಯಾಕೆ ಬರಲ್ಲ ಅನ್ನೋದೇ ಗೊತ್ತಾಗಲ್ಲ. ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಮಾತಾಡುವಾಗ ಅದರ ಬೆಂಬಲವಾಗಿ ನಿಲ್ಲುವ ಮನಸ್ಥಿತಿ ಇದ್ದರೆ ಖಂಡಿತವಾಗಿ ಇಂತಹ ದರೋಡೆಗಳನ್ನು ನಾವು ತಡೆಯೋಕ್ಕೆ ಸಾಧ್ಯ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನೀವು ಪೆಟ್ರೋಲನ್ನು ಹಾಕಿಸ್ಕೊಂಡಾಗ ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ. ಒಂದು ವೇಳೆ ನಿಮಗೆ ಮೋಸ ಆಯಿತು ಅಂತ ಗೊತ್ತಾದರೆ ಆ ಕ್ಷಣನೇ ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ಮಾತಾಡಿ, ಮುಂದಿನ ಬಾರಿ ಈ ರೀತಿ ಮೋಸ ಮಾಡಬೇಡಿ ಅಂತೇಳಿ, ಯಾರಿಗೂ ಈ ರೀತಿ ಮೋಸ ಮಾಡಬೇಡಿ ಅಂತೇಳಿ ಪ್ರತಿಯೊಬ್ಬ ಗ್ರಾಹಕರು ಕೂಡ ಇದನ್ನು ಅರಿತು ಪ್ರತಿಯೊಂದು ಸಲ ಕೂಡ ಅವರಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಕ್ರಮೇಣವಾಗಿ ಈ ಮೋಸವನ್ನು ತಡೆಯೋಕ್ಕೆ ಸಾಧ್ಯ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಈ ವಿಚಾರ ತಿಳಿಯುವ ರೀತಿಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಒಂದೊಂದು ಭ್ರಷ್ಟಾಚಾರವನ್ನು ಕೂಡ ನಾವು ತಡಿಬೇಕು ಅಂದರೆ ಉತ್ತಮ ವಿಚಾರವನ್ನು 4 ಜನರಿಗೆ ತಿಳಿಸುವಂಥ ಕರ್ತವ್ಯ ಪ್ರತಿಯೊಬ್ಬರದ್ದು ಕೂಡ ಆಗಿದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.